ಗಿರ್ಜಕ್ಕರ್ ಮನೆ. ಹೌದು, ನೀವ್ಯಾರು? ನಾನು ಅವ್ರ ರಿಲೇಷನ್. ರಿಲೇಷನ್ನಾ? ಸರಿ, ಹೋಗ್ರಿ ಒಳಗೆ. ಅಲ್ಲ, ಬೆಳಗ್ಗೆ ನೀವು ಬಸ್ ಸ್ಟ್ಯಾಂಡ್ ಕೇಳಲಿಲ್ಲ ನನ್ನಂತಲೇ. ಬಸ್ ಸ್ಟ್ಯಾಂಡ್ಗೆ ಹೋಗ್ತೀನಿ ಅಂದ್ರೆ ಈಗ ನೋಡಿದ್ರೆ ವಾಪಸ್ ನನಗೆ ಸಿಕ್ ಮತ್ತೆ ಇಲ್ಲಿ ಮನೆ ಕೇಳಿದ್ರಿ. ಇಲ್ಲ, ಹೋಗಿದ್ದೆ ಹುಬ್ಳಿಗೆ, ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡು ಬಂದೆ. ಅಲ್ಲ, ನೀವು ಇಲ್ಲಿಂದಾನೇ ಅಲ್ಲ ಬಿಟ್ಟಿದ್ದ? ಇಲ್ಲಿಂದಾನೇ ಬನ್ನಿ ಬಸ್ ಸ್ಟ್ಯಾಂಡ್ ಹತ್ತಿದ್ದ. ಮತ್ತೆ ವಾಪಸ್ ಈ ದಾರಿ ಮರ್ತೋತಾ? ಇಲ್ಲ ಇಲ್ಲ, ನಾನು ಬಂದೆ ಊರಿಗೆ. ಬಂದ ತಕ್ಷಣ ನನಗೆ ಏನೋ ಕೆಲಸ ಇತ್ತಿಲ್ಲಿ, ವಾಪಸ್ ನಾನು ಮುಗಿಸಿ ಅಲ್ಲಿಂದಲೇ ಹೋಗ್ಬಿಟ್ಟಿದ್ದೆ. ಮನೆ ನೋಡಿದ್ದಿಲ್ಲ, ಅದಕ್ಕೆ ಮನೆಗೆ ಬಂದೆ. ಏನ ತಿರ್ಗಾ ಮರ್ಗ ಮಾತಾಡ್ತೀರಪ್ಪ, ಅರ್ಥ ಆಗಂಗಿಲ್ಲ ಬಿಡಂಗಿಲ್ಲ ತಗ. ಸರಿ, ನಮ್ಮ ಮನ್ಯಾಗ ಬೈತಾರೆ ಹಿಂಗೆ ಗಂಡ್ಮಕ್ಳು ಕೊಟ್ಟು ನಿಂತು ಮಾತಾಡಕತ್ರ. ನೀವು ಒಳಗೆ ಹೋರಿ ಹಂಗಾರ. ಮೊದಲ ಈ ಊರನ್ ಮಂದಿ ಬರಬರಿ ಇಲ್ರಿಪ್ಪ, ಅದಕ್ಕೆ ನೀವು ಹೋರಿ. ಅಲ್ಲ, ನೀವು ಹಿಂಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ. 2 ಜಡಿ ಸಣ್ಣವ್ರ ಥರ ಹಾಕೊಂಡಿರಿ. ಸಣ್ಣವ್ರ ಥರ? ನಮ್ಮ ಅಪ್ಪಾಜಿ ಹೇಳ್ತಿದ್ರು, ಮನುಷ್ಯ ಎಷ್ಟೇ ದೊಡ್ಡವಾದ್ರೂ ಸಣ್ಣವ್ರ ಥರನೇ ಇರ್ಬೇಕಂತ. ಅತಿ ದೊಡ್ಡವ್ರು ಆಗಕ್ಕೆ ಹೋಗ್ಬಾರ್ದಂತ. ಅದಕ್ಕೆ ನಾನು ಸೆಕೆಂಡ್ ಇಯರ್ ಮುಗೀತು, ನೆಕ್ಸ್ಟ್ ಡಿಗ್ರಿಗೆ ಹೋಗ್ಬೇಕು. ಅದು ನಂಗೆ 2 ಜಡಿನೇ ಇಷ್ಟ. ಈಗ ಸದ್ಯಕ್ಕೆ ಇದನ್ನೇ ಹಾಕೊಂಡಿನಿ. ಕಾಲೇಜಿಗೆ ಸೇರಿದ್ಮೇಲೆ 1 ಜೋಡಿ ಹಾಕೊಂಡು ಹೋಗ್ತೀನಿ. ಮತ್ತೆ ಮನೆಗೆ ಬಂದ್ಮೇಲೆ ನಾನು ಇದನ್ನೇ ಹಾಕೋತೀನಿ. ನಂಗೆ ಹೆಂಗೆ ಬೇಕಂಗೆ ಇರೋದು ನಾನು. ನಂಗೆ ಯಾರೋ ಏನು ಹೇಳ್ತಾರೆ ಅಂತ ಚೇಂಜ್ ಆಗಂಗಿಲ್ಲ. ಗುಡ್ ಗುಡ್, ವೆರಿ ಗುಡ್ ವೆರಿ ಗುಡ್. ಅಂದಂಗೆ ನಿಮ್ಮ ಹೆಸರು? ಹೆಸರು ಕಾಳು. ಮತ್ತೆ ಮಡಕಿ ಕಟ್ಟಿಟ್ರೆ ಬೇಳೆ ಕಾಳು. ಮತ್ತೇನು ಬೇಕು ಹೇಳ್ರಿ? ಅಲ್ಲ, ಹೆಸರು ಕೇಳಿದೆ. ಯಾಕ್ರಿ, ನಿಮಗೆ ಯಾಕ್ರಿ ನನ್ನ ಹೆಸರು ಹೇಳ್ಬೇಕು? ನಿಮ್ದು ಎಷ್ಟೈತೆ ಕೆಲಸ ಅಷ್ಟು ನೋಡ್ಕೊರಿ. ಮನೆ ಕೇಳಿದ್ರಿ, ತೋರ್ಸೇನಿ, ಮುಗಿತಪ್ಪ. ಹೆಸರು ತಗೊಂಡು ಏನು ಮಾಡ್ತೀರಿ? ಅಯ್ಯೋ ದೇವ್ರೆ, ಆಯ್ತು, ಇಲ್ಲೇ ಮನೆ ಹೋಗ್ರಿ ಒಳಗೆ. ಅಲ್ಲ, ನನ್ನ ಹೆಸರು ಕೇಳಂಗಿಲ್ಲ. ನಿಮ್ಮ ಹೆಸರಾ? ನಿಮ್ಮ ಹೆಸರು ತಗೊಂಡು ನಾನೇನು ಮಾಡಲಿ? ನಾನೇನು ವಾಟ್ಸಪ್ ಗ್ರೂಪ್ ಮಾಡ್ಬೇಕಾಗೈತಿ? ಅಯ್ಯ ಹೋಗ್ರಿ ಹೋಗ್ರಿ, ಕೆಲಸ ಏನಿದ್ರೆ ನೋಡ್ಕೋಗ್ರಿ. ನನ್ನ ಟೆನ್ಷನ್ನೇ ನನಗಾಗೈತಿಲ್ಲ. ಯಾಕೆ, ಏನಾತ್ರಿ ಅಂತ ಟೆನ್ಷನ್? ಅದಾರಲ್ಲ ನಿಮ್ಗೆ ಗಿರ್ಜಕ್ಕಾರ, ಅವ್ರು ಏನಾಗ್ಬೇಕ ನಿಮ್ಗೆ ಗೊತ್ತಿಲ್ಲ ನನಗೆ. ಅವರಿಂದನೇ ಒಣ ಟೆನ್ಷನ್. ಅದು ಯಾವುದೋ ಸಂಬಂಧ ಆಯ್ತಂತೆ, ಹುಡುಗ ಚೆನ್ನಾಗದನಂತೆ, ಅವನ್ನ ನಾ ಮದುವೆ ಮಾಡ್ಕೋಬೇಕಂತ. ಗೌರ್ಮೆಂಟ್ ಜಾಬು, ಒಳ್ಳೆ ಹುಡುಗ ಅದನ್ನ ಮಾಡ್ಕೋ ಅಂತೇಳಿ. ನನಗಿಷ್ಟ ಇರ್ಬೇಕಲ್ಲ. ಯಾಕ್ರಿ, ಏನಾಯ್ತು? ಹುಡುಗನ್ ನೋಡಿರ ನೀವು? ಆ ಮೂಲಂಗಿ ಮಕ್ಕದವ್ನು ನೋಡಿ ನನ್ಗೇನಾಗಬೇಕಾಗಿತ್ತು? ನಾ ಮದ್ವೆನೇ ಮಾಡ್ಕೊಳಂಗಿಲ್ಲ. ಮುಖ ನೋಡಿ ನಾನು ಏನ್ರಿ ಮಾಡಲಿ? ಅದಕ್ಕೆ ನಾ ಮುಖ ನೋಡೋಕ್ಕೆ ಹೋಗಿಲ್ಲ. ಹೆಂಗದನ ಯಾರಿಗೆ ಗೊತ್ತ? ಅಷ್ಟಕ್ಕೂ ಅವನು ನನ್ನ ನೋಡಿಲ್ಲ. ಅವನು ನನ್ನ ನೋಡಿದ್ರೆ ಒಪ್ಕೋಬೇಕಲ್ಲ. ಸಿಟಿಯಾಗಿದ್ದವ ಅಂತಾಳ ನಮ್ಮ ಗಿರ್ಜಕ್ಕಂಟಿ. ಸಿಟಿಯಾಗಿದ್ದವ್ರಿಗೆ, ಹಳ್ಳಿಯಾಗಿದ್ದವ್ರಿಗೆ ಇಷ್ಟ ಆಗ್ಬೇಕಲ್ಲ. ಅದು ಅಲ್ಲದೆ ಇಲ್ರಿ, ಇಷ್ಟ ಆದ್ರೂ ಆಗ್ಬೋದು. ಸಿಟಿಯಾಗಿದ್ದವ್ರಿಗೆ ಹಳ್ಳಿಯಾಗಿದ್ದವರು ಇಷ್ಟ ಆಗಂಗಿಲ್ಲ ಅಂತ ಯಾಕಂತೀರಿ? ಹಂಗೆ ಸಿಟಿಯಾಗಿದ್ದವ್ರನ್ನ ಇಷ್ಟಪಡೋದಾಗಿದ್ರು ಅಲ್ಲೇ ಮದುವೆ ಮಾಡ್ಕೊಂತಿದ್ರು. ಹಳ್ಳಿಯಾಗಿ ಯಾವ್ದಾರು ಹುಡುಗಿ ನೋಡಂತ ಯಾಕೆ ಹೇಳ್ತಿದ್ರು? ಏನ ನಂಗೆ ಏನು ಗೊತ್ತಾಗಲ್ಲ. ಆಯ್ತು, ನನ್ನ ಕೆಲಸದವು ಅಂದಂಗೆ ನೀವು ಅವ್ರಿಗೆ ರಿಲೇಷನ್ ಅಂದ್ರಲ್ಲ, ಹೋಗ್ರಿ. ಅಂದಂಗೆ ನನ್ನ ಹೆಸರು ಸೂರಜ್. ತಲೆ ಕೆಟ್ಟತೇನ್ರಿ? ನಾ ಹೆಸರು ಕೇಳೋದು ಯಾಕೆ ಹೇಳ್ತೀರಿ? ನೋಡಿದವ್ರ ಮಂದಿ ಏನು ಅನ್ಕೊಳಲ್ಲ. ನಾನು ನಿಮ್ಮ ಹೆಸರು ಕೇಳಿ ಅನ್ಕೊಳಂಗಿಲ್ಲನ? ಅದಕ್ಕೆ ನೋಡು, ಯಾರಿಗೂ ಸಹಾಯ ಮಾಡಕೋಬಾರ್ದು. ಒಂಥರ ಚೆನ್ನಾಗದಾಳ. ಸೂರಜ, ಮಚಾಸಿದಿ ಹೆಂಗನ್ಸಿದ್ಲ? 2 ಜಡಿ ಹಾಕೊಂತಾಳಷ್ಟೇ. 1 ಜಡಿ ಹಾಕಿ ಚಂದ ಸೀರೆ ಉಡಿಸಿದ್ರೆ, ಅಥವಾ ಅದು ಎಂತೆಂಥದ ಡ್ರೆಸ್ಸು ಪಸ್ಸು ಹಾಕೋತಾರಲ್ಲಪ್ಪ, ಲೆಂಗ ಮಂಗ ಅಂತೇಳಿ, ಇಂಥವೇನಾರು ಹಾಕಿದ್ರ ದಂತದ ಗೊಂಬಿ ಕಣ್ಣಕ್ಕೆ ಆತಾಳ ಗೊತ್ತೇನ? ಮೊನ್ನೆ ನನ್ನ ಫೋನ್ಯಾಗ 1-2 ಫೋಟೋ ಅದಾವ ತಡಿ. ಅವ್ರ ಅಕ್ಕನ ಲಗ್ನದಾಗ ತೆಗ್ದಿದ್ವು. ಏನು ಚಂದ ಕಂಡಾಳಂತಿ ಅದ್ರಾಗ. ಈಕಿನ ಅನ್ಬೇಕು ನೀನು, ಅಷ್ಟು ಚಂದ ಅದಾಳ. 2 ಜಡಿ ಹಾಕೊಂಡು ಸಣ್ಣ ಹುಡುಗತೆ ಓಡಾಡ್ತಾಳ ಅಷ್ಟೇ. ನಿನಗೆ ಹೆಂಗನ್ಸಿದ್ಲ? ಅದಕ್ಕೆ ಆಕಿನ ಮಾತಾಡ್ಸ್ಲಿ ಅಂತಾನೆ ಆಕೆ ಎಲ್ಲಿ ಹೊಕ್ಕಾಳಲ್ಲಿ ನೀನು ಕಳಿಸಿದ್ದ. ಓ, ಅಲ್ಲ, ಪಟಾಕಿ ಥರ ಅದಾಳ. ಅದಕ್ಕೆ ಕೇಳಿಲ್ಲ ನನ್ನ. ಏನೋ ಬೆಳಗ್ಗೆ ಹಂಗೆ ಹೊಂಟಿದ್ರಿ, ಈಗ ಹಿಂಗೆ ಬರಾಕತ್ತೀರಿ ಅಂತೇಳಿ ಏನು ಹೇಳ್ಬೇಕಂತ ಗೊತ್ತಾಗ್ಲಿಲ್ಲ. ಏನೋ ಕೆಲಸ ಇತ್ತು ಅಂತ ಹೇಳಿದೆ. ಹಿಂಗೆ ಸ್ವಲ್ಪ ಯಾಮಾರಿದ್ರೆ ಸಿಕ್ಸೇ ಬಿಡ್ತಾಳೆ ಮಾತನಾಗ. ಹೆಂಗೆ ನಿಂಗೆ ಇಷ್ಟ ಆದ್ಲನ? ಒಳ್ಳೆ ಹುಡುಗಿ. ಅವ್ರ ಅಕ್ಕನೂ ಅಷ್ಟೇ ಒಳ್ಳೆ ಹುಡುಗಿ. ಅವ್ರವ್ವ ಅಂತೂ ಒಳ್ಳೆ ಜನ. ಅವರಪ್ಪರು ಮರ್ಯಾದಸ್ತರು, ಒಳ್ಳೆಯವರು. ಮನ್ಯಾಗ ಒಂದು ಕೆಪ್ ಮುದುಕಿ ಐತಿ, ಕಿವಿ ಕೇಳಲ್ಲ. ಏನಾರ ಒಂದು ವಟ 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 ಅಂತಿರ್ತೈತಿ. ಅಂದ್ರೆ ಅನ್ಕೊಲೆ ಸ್ವಲ್ಪ ನೀನು ಏನಾರ ಪಟಾಯಿಸಿದ್ಯಾ ಮುದ್ಕಿನ ಅಂತ ತಿಳ್ಕೊ. ಅಯ್ಯೋ ನನ್ನ ಮೊಮ್ಮಗ ಅಂತ ಗೊತ್ತ ನಿನಗೆ. ಅದಕ್ಕೆ ಹುಡುಗ ಮಾತ್ರ ಚಲೋ ಅದಾನಂತ ನಾ ಹೇಳೇನಿ. ಚಲೋನೇ ಅದೆಯಲ್ಲ, ಏನಾಗೈತಿ? ಹುಡುಗಿನೂ ಚಲೋ ಅದಾಳ, ಒಳ್ಳೆ ಮಂತಾನ. ಅದಕ್ಕೆ ನೀ ಆಕಿನ ಮದುವೆ ಮಾಡ್ಕೊಂಡ್ರೆ ಒಳ್ಳೇದಂತ. ಅವ್ರವ್ವರಿಗೆ ಅದು ಗೊತ್ತಿಲ್ಲ, ನಾನು ನಿನ್ನೆ ಆ ಹುಡುಗಿ ಹಿಂದಿಂಗೆ ಬಿಟ್ಟೇನೆ ಅಂತೇಳಿ. ಅದಕ್ಕೆ ನೀನು ಹಂಗೆ ಹೇಳಕೋಬೇಡಪ್ಪ. ಮತ್ತು ಗಿರ್ಜಕ್ಕರ ಹೇಳಾರಂತೇಳಿ ಆಕಸ್ಮಿಕವಾಗಿ ಬೆಟ್ಟ ಏನೇ ಅಂತಂದೇಳಿ ಇರೋ ಹಂಗಿರ್ರಿ. ಹೆಂಗಿದ್ರು ಒಂದು 2-3 ದಿನ ಸುಟ್ಟಿ ಹಾಕಿ ಬಂದಿಯಲ್ಲ, ನಮ್ಮ ಮನ್ಯಾಗ ಇರ್ತಿ. ಏನು ಆ ಹುಡುಗಿ ಕಡೆ ಲಕ್ಷ ಕೊಡು. ಅಲ್ಲ, ಮತ್ತೆ ಇಷ್ಟ ಇಲ್ಲ ಅನ್ನಕತ್ತಾಳ. ಹಂಗೆ ಅಂತಾಳ. 4 ಸಲ ಮಾತಾಡ್ಸ, ಅವಳಿಗೆ ಇಷ್ಟ ಆಕೈತಿ. ನಿನ್ನಂತ ಹುಡುಗನ ಹುಡ್ಕೊಂತ ಹೋದ್ರೆ ಸಿಗಂಗಿಲ್ಲ ಗೊತ್ತನ. ₹1 ವರದಕ್ಷಿಣೆ ಬೇಡ ಅಂತಿ, ಲಗ್ನ ಸಂಕ್ಷಿಪ್ತವಾಗಿ ಮಾಡ್ಕೊಳ್ಳೋಣ ಅಂತಿ. ಮತ್ತೆ ಒಂದೇ ಹುಡುಗಿದಂತರೂ ಅವರೇ ಮಾಡ್ಕೊಂಡು ಹೋದ್ರಲ್ಲ. ಈಗ ಅವರಪ್ಪ ಅವ್ರ ಕಡೆ ಕೊಡೋಕೆ ಏನೂ ಇಲ್ಲ. ಹಂಗೆ ಈಡಾಗ ವರದಕ್ಷಿಣೆ ಕೊಡೋ ಪರಿಸ್ಥಿತಿ ಒಳಗೆ ಅವರಿಲ್ಲ. ಮತ್ತು ನೀನು ಏನು ಬೇಡ ಅಂತಿ. ಈ ಥರ ಹುಡುಗ ಸಿಗೋದು ವಜ್ಜಲ್ಲ. ಅದಕ್ಕೆ ನನಗೇನಾರು ಒಂದು ಹೆಣ್ಣು ಹುಡುಗಿ ಇದ್ದಿದ್ರೆ ನಾ ಕೊಟ್ಟು ಮದುವೆ ಮಾಡಿಬಿಟ್ಟಿರ್ತಿದ್ದೆ ಎಷ್ಟೊತ್ತಿಗೆ. ಹೆಣ್ಣು ಹುಡುಗಿ ಇಲ್ಲ, ನಮ್ಮ ಸಂಬಂಧದಾಗ ಅದಾವು, ಗೊನ ಅಡ್ಡೂರಿತಾವು. ಇನ್ನೇನಾರ ಅವ್ರನ್ನ ನಿನಗೆ ಮದುವೆ ಮಾಡಿಬಿಟ್ರೆ ಅವರಿಗೆ ಇನ್ನೊಂದು 2 ಕೋಡ್ ಬಂದಂಗೆ ಆಕತಿ. ಅವರು ಉರಿಯೋದು ಮೆರಿಯೋದು ನನಗೆ ನೋಡೋಕ್ಕಾಗಂಗಿಲ್ಲ. ಅದಕ್ಕೆ ನಮ್ಮ ಶಾಂತತೆಗೆ ಒಳ್ಳೇದಾಗಲಿ. ಅದಕ್ಕೋಸ್ಕರ ನಿಮ್ಗೆ ಇಲ್ಲೇ ತೋರಿಸಿದ್ದು ನಾನು ಗೊತ್ತೇನೆ.
₹1 ವರದಕ್ಷಿಣೆ ಇಲ್ಲ, ಏನು ಬಂಗಾರ ಬೆಳ್ಳಿ ಕೊಡು ತಾಕತ್ ಅವ್ರಿಗಿಲ್ಲ. ಸಂಕ್ಷಿಪ್ತವಾಗಿ ಏನು ಮದುವೆ ಮಾಡಿ ಕೊಡ್ತಾರೆ, ಮುಗೀತು ಇಷ್ಟೇ. ಬ್ಯಾಡ್ರಿ, ಮೊದಲೇ ಮದುವೆ ಮಾಡ್ಕೊತೀನಿ ಅಂದ್ರೆ ಕನ್ನೆ ಸಿಗ್ತಿಲ್ಲ. ನನಗಿರೋ ಕೆಲಸಕ್ಕೆ ಒಳ್ಳೆ ಕನ್ನೆನೇ ಸಿಗ್ತತಿ. ಆದರೂ ನನಗೆ ಈ ವರದಕ್ಷಿಣೆ ಎಲ್ಲ ತೊಗೋಬೇಕಂತ ಏನು ಆಸೆ ಇಲ್ಲ. ದುಡ್ಡು ಮಾಡ್ಬೇಕನ್ನೋದೇ ನನ್ನ ಆಸೆ. ಇರಲಿ, ನೋಡೋಕ್ಕೂ ಚಂದ ಅದಾಳ, ನಂಗೆ ಇಷ್ಟ ಆದ್ಲ. ಬಾ ಒಳಗೆ ಬಾರಪ್ಪ, ಬಿಸಿ ಬಿಸಿ ದಾಸಿ ಮಾಡೇನಿ, ತಿನ್ನುವಂತ ಬಾ. ಇಲ್ಲ, ನಂದೊಂಚೂರು ಅರ್ಜೆಂಟ್ ಕೆಲಸ ಐತ್ರಿ, ಸ್ವಲ್ಪ ಹೋಗಿ ಬರ್ತೀನಿ ಪ್ಯಾಟಿಗೆ. ನಾನು ಆದ್ರೆ ಇವತ್ತು ಬರ್ತೀನಿ, ಇಲ್ಲ ನಾಳೆ ಬೆಳಗ್ಗೆ ಬರ್ತೀನಿ. ಇವತ್ತಲ್ಲೇ ಮನೆಯಾಗೆ ಇರ್ತೀನಿ ಆಂಟಿ. ಪಯ್ಯ ಅಂಟಿ ಕುಂಟಿ ಅನ್ಬೇಡಪ್ಪ, ಗಿರ್ಜವತ್ತಿ ಅನ್ನ. ಆಯ್ತೈತಿ, ಬರ್ಲಿ ಹಂಗಾರ. ಚಲೋ ಹುಡುಗ. ಅಯ್ಯಪ್ಪ, ಏನು ಜಳ ಅಡ್ಗೆ ಮನ್ಯಾಗ ನಿಲ್ಲಕ್ಕಾಗೋಲ್ತು. ನೀರು ಇಳಿತೈತಿ, ಜಳಕ್ಕಾದಂಗೆ ಆಗತೈತಿ. ಪಾಪ ನಮ್ಮವ್ವ ಅದು ಹೆಂಗೆ ಅಡುಗೆ ಮಾಡ್ತಿದ್ಲ ಏನ ನಮ್ಮಿಷ್ಟು ಜನಕ್ಕೆ. ತಾಯಿಗಳ ಕಷ್ಟ ನಾವು ಮಕ್ಕಳು ಅರ್ಥನೇ ಮಾಡ್ಕೊಳಂಗಿಲ್ಲ. ಪಾಪ ಅವರೆಷ್ಟು ನಮಗೋಸ್ಕರ ತ್ರಾಸು ತೊಗೊತಿರ್ತಾರೆ. ಅದು ನಾವು ಮದುವೆಯಾಗಿ ಇನ್ನೊಂದು ಮನೆಗೆ ಹೋದಾಗ ನಮಗೆ ಗೊತ್ತಾಗೋದು. ಹೋಗ್ಲಿ ಬಿಡ, ಚಲೋ ಆಯ್ತು. ಇದೊಂದು ಹಾಲ್ನಾಗ AC ಐತಲ್ಲ, ಸ್ವಲ್ಪ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೋಬೋದು. ಅಪ್ಪ ದೇವ್ರ, ಏನು ಜಳ ಆಗಕತ್ತೈತಿ ಅಂದ್ರೆ ಏನು ಜಳ ಐತಿ ಹೊರಗೆ ಬಿಸಿಲು. ಗುಡಿ ಮಠ ಹೋಗಿ ಬರೋ ಅಷ್ಟೊತ್ತಿಗೆ ಹಣ ಬಿತ್ತು ನಂದು. ಸಾಕತ್ತವ ಈ ಬಿಸಿಲಿಗೆ. ಯಾಕಮ್ಮ ಗುಡಿ ಮಠ ಹೋಗಿದ್ರೆ? ಹ್ಞೂ, ರೇಷನ್ ಕೊಡಕತ್ತಾರ, ಇಲ್ಲಿ ನೋಡ್ಕೊಂಬಂದು ನೀವು ಮತ್ತೆ ಒಂಚೂರು ಹೋಗಿ ಬರ್ತೀಯ, ರೇಷನ್ ತೊಗೊಂಬರ್ತೀಯ. ಒಂದಿಟ್ಟು ಈಗ ಏನೋ ಇನ್ನೊಂದು ತಾಸು ಬಿಟ್ಟು ಬಾಗ್ಲ ತೆಗಿತಾನಂತ. ಪಾಳೆ ಏನಂತ ಇಲ್ಲ, ಒಂಚೂರು ಹೋಗಿ ಪಾಳೆ ಕಚ್ಚಿ. ಪಾಳೆ ಇಲ್ಲ, ಇರೋದ ಒಂದು 20 ಮಂದಿ ಇರ್ಬೇಕಷ್ಟೇ, ಭಾಳಿಲ್ಲ. ಈಗ ನಿಂತಾರ, ಇನ್ನೊಂದು ತಾಸು ಬಿಟ್ಟು ಏನೋ ಅಂಗಡಿ ತೆಗಿತಾನಂತ. ಪಟ್ನೆ ಈಗ ಹೋಗಿ ಚೀಲ ಕೊಡ್ತೀನಿ, ಹೋಗಿ ರೇಷನ್ ತೊಗೊಂಡು ಬಾ. ನೋಡು, ಅಲ್ಲೇ ಆಟೋ ನಿಂತಿರ್ತಾವೆ. ಒಂದು ₹10-15 ಕೊಟ್ಟರೆ ಸೀದಾ ತಂದು ಮನೆಗೆ ಹಾಕಿ ಹೋಗಾರ. ಇಲ್ಲೇ ದೂರ ಅಲ್ಲಲ್ಲ, ಬಂದು ಇಳಿಸಿ ಹೋಗಾರ. ನೋಡು, ಹಂಗಾರ ಮಾಡಿ, ಇಲ್ಲ ಹೊತ್ಕೊಂಬರೋದಾದ್ರೆ ಹೊತ್ಕೊಂಬ. ಅವೇನೊಂದು ಎಷ್ಟು 30 kg ಅಷ್ಟೇ, ಭಾಳ ಬರಲ್ಲ. ಏನು, ನಾನು ರೇಷನ್ ತರಕ್ಕೆ ಹೋಗ್ಬೇಕಾ? ಅದು 30 kg ಅಕ್ಕಿ ಆಗಲ್ಲಮ್ಮ, ನಾನು ತರಲ್ಲ. ಏನ ನಾ ತರಂಗಿಲ್ಲ ಅಂದ್ರೆ? ಅಲ್ಲ, ಮನಿ ಬಾಳೆ 30 kg ಅಕ್ಕಿ ತರಕ್ಕೆ ಒಲ್ಲೆ ಅಂತೀಯಲ್ಲ. ರೇಷನ್ ಅಕ್ಕಿ ಮತ್ತೆ ಉಣ್ಣನ ಬೇಡ ನಾವು. ದಾಸಿ ಗೀಸಿ ಪಡ್ಡು ಇಡ್ಲಿ ಮಾಡಿರ್ತೀಯಲ್ಲ, ಮತ್ತೆ ಎದರಲ್ಲೇ ಮಾಡ್ತೀವಿ. ಅಲ್ಲ, ನಾನು ರೇಷನ್ ಅಂಗಡಿಗೆಲ್ಲ ಹೋಗಿ ನಂಗೆ ರೂಢ ಇಲ್ಲಮ್ಮ. ನಾ ಎಂದೂ ಹೋಗಿಲ್ಲ, ನಾವಲ್ಲೇ ಹೋಗಾಕ. ನೋಡುವ, ಯಾರಿಗೆ ಯಾವ್ದೇನು ಹುಟ್ಟತ್ಲೆ ಕಲ್ತು ಬಂದಿರಂಗಿಲ್ಲ ಏನು. ಆಮೇಲೆ ಎಲ್ಲ ರೂಢಿ ಮಾಡ್ಕೊಳ್ಳೋದು. ರೇಷನ್ ಅಂಗಡಿಗೆ ಹೋಗಿ ರೂಢ ಇಲ್ಲ ಅಂತ ಹೋಗಿ ಅದಕ್ಕೆ ಯಾಕೆ ರೂಢ ಮಾಡ್ಕೋಬೇಕು? ಈಗ ಇನ್ಮೇಲೆ ರೂಢ ಆಕತಿ ಹೋಗು. ಮತ್ತೆ ಈ ಬಿಸಿಲಾಗ ನಾನು ವಯಸ್ಸಾದಕ್ಕೆ ಹೋಗಕ್ಕಾಕತ್ತೇನ? ಅಮ್ಮ ನಾವಲ್ಲಮ್ಮ, ನಮ್ಮನೆಗೆ ರೇಷನ್ ಕಾರ್ಡ್ ಇಲ್ಲ. ರೇಷನ್ ಕಾರ್ಡ್ ಇಲ್ಲ? ಯಾಕೆ ನೀವು ಅಕ್ಕಿ ತರ್ತಿದ್ದಿಲ್ಲನ? ಇಲ್ಲ, ನಾವು ಅಕ್ಕಿ ತೊಗೊಳಕ್ಕೆ ಬರಂಗಿಲ್ಲ. ಯಾಕಂದ್ರೆ ನಾವು BPL ಅಲ್ಲ, APL ಅಲ್ಲ, ಹಂಗೆ ತೊಗೊಳಕ್ಕೆ ಬರಲ್ಲ. ಯಾವ ಈ APL GPL CPL ನಮಗೆಲ್ಲ ಗೊತ್ತಿಲ್ಲ. ಹೋಗಿ ರೇಷನ್ ತೊಗೊಂಡು ಬಾ ಅಂದ್ರೆ ತೊಗೊಂಬ ಅಷ್ಟೇ. ಚೀಲ ಇಲ್ಲೇ ಇಟ್ಟಿದ್ದೆ. ಎಲ್ಲಿ ಹೋತಾ ಇವಾಗ ಚೀಲ? ಹಾಂ, ಇಲ್ಲ ಇತ್ತಡಿ, ತೊಗೊ ಹಿಡಿ. ಇದ್ರಾಗ 2 ಅಕ್ಕಿ ಚೀಲ ಇಟ್ಟನಿ. ಏನ ಸಕ್ರಿಗೆ ಒಂದು ಸಣ್ಣ ಇದನ್ನು ಇಟ್ಟನಿ. ನೋಡಿ ಏನು ಕೊಡ್ತಾರಂತೇಳಿ ನನಗೂ ಪಕ್ಕ ಇದು ಇಲ್ಲ. ಮೊದಲು ಸಕ್ರೆ, ಆಮೇಲೆ ಗೋಧಿ, ಇದು ಏನದು ಇಲ್ಲ ರಾಗಿ ಕೊಡ್ತಿದ್ರು, ಇಲ್ಲ ಗೋಧಿ ಕೊಡ್ತಿದ್ರು, ಅಕ್ಕಿ ಕೊಡ್ತಿದ್ರು. ಈಗ ಏನು ಕೊಡ್ತಾರೆ ಗೊತ್ತಿಲ್ಲ. ಇಡು 3 ಚೀಲ ಇಟ್ಟೇನು ವೈ. ಅದನ್ನು ತೊಗೊಂಬರ್ಬೇಕಾ? ಹಂಗಾರೆ ನನ್ನ ಜೊತೆ ಒಂದು ಸ್ವಲ್ಪ ಮೀನಾಕ್ಷಿನೂ ಕಳಿಸ್ತೀರಾ? ಅಕ್ಕಿನ ಒಂದು ಸ್ವಲ್ಪ, ನಾವು ಒಂದು ಸ್ವಲ್ಪ ಹಿಡ್ಕೋತೀವಿ. ಕೆಟ್ಟ ಬಿಸಿಲೈತಿ, ತಲೆ ಹೊಡೆಯತ್ತಂದು ಮಕ್ಕೊಂಡಾಳಕ್ಕಿ. ಈಗ ಅಕ್ಕಿ ಬರ್ತಾಳನ? ನೀವು ಒಬ್ಬಕ್ಕೆ ಹೋಗಿ, ಏನಾಗಲ್ಲ ಹೋಗಿ, ಏನು ದೊಡ್ಡ ಆಗದಲ್ಲ, ಹೋಗು ಕಳಿಸ್ತೇನೆ. ಹೋಗಿ ನಿಮ್ಮ ಮುಂದೆ ಹೋಗಂಗಾರ. ಅಲ್ಲ, ಇನ್ನೂ 2 ತಾಸು ಅಂತೀರಿ, ಈಗ ಪಾಳೆ ಹಚ್ಚಿ ಏನು ಮಾಡಲಿ? ಅಯ್ಯೇ, ಮತ್ತೆ ಹಂಗೆ 2 ತಾಸು ಅಂದ್ರೆ ಇನ್ನೂ ಪಾಳೆ ಭಾಳ ದೂರ ಆಕತಿ. ಹೋಗಿ ಹಚ್ಕೊಂಡು ನಿಂದರು. ಏನು 2 ತಾಸು ಕಾಯಕ್ಕೇನಾಗಲ್ಲ. ಫೋನ್ ಇರ್ತತಲ್ಲ ಕೈಯಾಗ, ಇಚ್ಕೊಂತ ನೋಡ್ಕೊಂತ ನಿಂದರು. ಟೈಮ್ ಪಾಸ್ ಆಕತಿ. ಹೋಗು. ಅಡುಗೆ ಮಾಡಿ ಇಲ್ಲ ಏನದ್ದು ಮಾಡ್ಬೇಕ? ನಾನು ಅನ್ನ ಸಾರು ಮಾಡೇನಮ್ಮ, ಹಪ್ಪಳ ಕರೆದಿಟ್ಟೇನೆ ಅಷ್ಟೇ. ರೊಟ್ಟಿ ಚಪಾತಿ ಮಾಡಲಿಲ್ಲ, ಜಳ ನಿಂದ್ರಕ್ಕೆ ಆಗೋಲ್ತಾಗಿತ್ತಲ್ಲೇ. ಆಯ್ತು ಹೋಗು, ಸಂಜೆಗೆ ಮಾಡವಂತಿ ಹೋಗಿ. ಈ ಊರಾಗ ರೇಷನ್ ಅಂಗಡಿ ಎಲ್ಲೈತಂತೂ ನಂಗೆ ಗೊತ್ತಿಲ್ಲ. ಅಲ್ಲೇ ಕೇಳು, ಒಂದಿಬ್ರು 3 ತೋರಿಸ್ತಾರ ರೇಷನ್ ಅಂಗಡಿ. ಏನು ದೊಡ್ಡಗದ, ಇಡೇ ಊರಾಗಿರೋದು ಅದೊಂದು ರೇಷನ್ ಅಂಗಡಿ, ನ್ಯಾಯಬೆಲೆ ಅಂಗಡಿ. ಯಾರಾದರೂ ತೋರಿಸ್ತಾರ. ಹೋಗು. ಅನು, ಎಲ್ಲುಂಟಿ? ಅಯ್ಯೋ, ಈ ಬಾಡಿ ಅದಕ್ಕೆ ಬಂದಪ್ಪ ರೀ. ನೀವೇನು ಇಷ್ಟು ಕಡೆ ಬಂದ್ಬಿಟ್ರಿ ಮಧ್ಯಾಹ್ನಕ್ಕೆ? ಇಲ್ಲ, ಮನೆಗೆ ಇವ್ರು ಬರಾಕತ್ತಾರಂತ. ಯಾರು? ಮೀನಾಕ್ಷಿ ಅತ್ತಿ ಮಾವ. ಹಂಗೆ ಇವರು ಶಾಂತಕ್ಕರು ಬರಾಕತ್ತಾರಂತ. ಅದಕ್ಕೆ ಮತ್ತು ಅವ್ರು ಬರತ್ತೇನೆ ಅಂತ ಫೋನ್ ಹಚ್ಚಿದ್ರು. ಆ ಕಾರಣಕ್ಕೆ ನಾನು ಸ್ವಲ್ಪ ದೌಡ್ ಬಂದೆ. ಹೌದು, ನೀ ಎಲ್ಲುಂಟಿ? ಅದು ಅತ್ತಿಯರ ರೇಷನ್ಗೆ. ಅದು ನಾನು ಅಂದೆಪ್ಪ ಬೇಡ ಅಂತೇಳಿ. ಅತ್ತಿಯರ ನಿಮ್ಗೆ ವಯಸ್ಸಾಗೈತಿ, ಯಾಕೆ ಬಿಸ್ಲಾಗ ಹೋಗಿ ದಣ್ಕೋತೀರಿ? ಕುಂದ್ರಿ ಅಂತ ಹೇಳಿ ಕುಂದಿರ್ಸಿ ರೇಷನ್ ಅಂಗಡಿ ಹೊಂಟಾಳ. ನಿಂಗೆ ಗೊತ್ತಿಲ್ಲಲ್ಲ ದಾರಿ ಅಂದೆ. ಕೇಳಿದ್ರೆ ಹೇಳ್ತಾರೆ ಬಿಡ್ರಿ, ಇದೇನು ಇದೊಂದು ಸಣ್ಣ ಹಳ್ಳ್ಯಾಗ ರೇಷನ್ ಅಂಗಡಿ ಹುಡ್ಕ ತ್ರಾಸನ ಅಂತೇಳಿ ರೇಷನ್ ತರಕೊಂಡ ನೋಡು. ಹೌದಾ? ಅಲ್ಲ ಅನು, ನಿನಗೆ ಯಾಕಿದೆಲ್ಲ? ನಿಂಗೆ ಇದೆಲ್ಲ ಮಾಡಿ ರೂಢಿ ಇಲ್ಲಲ್ಲ, ಇಂಥದ್ದೆಲ್ಲ ಗೊತ್ತೇ ಇಲ್ಲ ನಿಂಗೆ. ನೀನು ಹೋಗಿ ರೇಷನ್ ತರ್ತೇನೆ ಅಂತೀಯಲ್ಲ? ಇಲ್ಲ ರೀ ಅತ್ತಿಯರ, ನಾವಲ್ಲ ಅಂದೆ. ಜುಲ್ಮಿ ಮಾಡಿ ಕಳ್ಸಕತ್ತಾರ, ನಂಗೆ ಇಷ್ಟ ಇಲ್ಲ, ಹೋಗಲ್ಲ. ನಾ ಎಂದೂ ಹೋಗಿಲ್ಲ, ನಾ ತಂದಿಲ್ಲ ಅಂತ ಎಷ್ಟು ಹೇಳಿದ್ರು ಕೇಳವಲ್ರು. ಯವ್ವ, ಯಾಕೆ ಹಿಂಗೆ ಮಾಡ್ತಿ? ರೇಷನ್ ಅಂಗಡಿಗೆ ಅಕ್ಕಿನ ಕಳ್ಸಕತ್ತಿ, ಇಷ್ಟ ಇಲ್ಲ ಒಲ್ಲೆ ಅಂತಂದ್ರು ಮತ್ತೆ ಸಾಲದಕ್ಕೆ ಅಕ್ಕಿ ಮೇಲೆ ಹಾಕ್ತಿ. ಅಲ್ಲಲ್ಲ, ಮನಿ ಬೇಳೆ ಮಾಡೋದಂದ್ರೆ ಹೆಂಗಿಲ್ಲ ಅದು? ಮತ್ತೆ ನಾ ಹೋಗ್ಲಿ ಹಂಗಾರೆ ರೇಷನ್ ತರಕ ಈ ವಯಸ್ಸಕ್ಕೆ? ನೀ ಹೋಗಂತ ನಾ ಹೇಳಾಕತ್ತಿಲ್ಲ.
ನೀವು ಹೋಗೋದು ಬೇಡ, ನೀ ಆಕಿ ಮೀನಾಕ್ಷಿ ಅದಾಳ ಆಕೆ ಅಂತ ನಮ್ಮ ಮನೆ ಲೆಕ್ಕಕ್ಕೆ ಬಿಡು, ಈಕಿನೂ ಕಳ್ಸೋದು ಬೇಡ, ಆಕಿನೂ ಕಳ್ಸೋದು ಬೇಡ. ಏನು ನಾ ಹೇಳಿದ್ದೆ, ನೀನು ಬರೀ ಪಾಳೆ ಕಚ್ಚೋದು ಬೇಡವಾ, ನಾ ಹೋಗುವತ್ತೆ ನೆನಪು ಮಾಡಿ ಕರೆಕ್ಟ್ 9 ಗಂಟೆಗೆ ಅಕ್ಕಿ ಕೊಡ್ತಾರ ಅವ್ರು. ಏನು ರೇಷನ್ ಕೊಡೋ ದಿನ 3 ದಿನ ಕಂಟಿನ್ಯೂಸ್ ಕೊಡ್ತಾರ ಅವ್ರು. ಏನು ಅವಾಗ ನೀನು ನಮ್ಗೆ ಹೇಳಿದೆ ಅಂದ್ರೆ ನಾನೇ ಹೋಗಿ ಸೀದಾ ಹಾಕಿಸ್ಕೊಂಡು ಮನೆಗೆ ತಂದಿಟ್ಟು ಹೋಗ್ತೀನಿ. ಅವಾಗ ಬಿಡ್ತಿ ಇಷ್ಟೊತ್ತಿನಾಗ ಅಕ್ಕಿನ ಕಳಿಸ್ತಿ, ಇನ್ನೊಂದ್ಸಲ ಅಕ್ಕಿನ ಕಳಿಸ್ಬೇಡ ಅಷ್ಟೇ. ಏ ಶ್ರೀಮಂತರ ಮನೆಯಿಂದ ಬಂದೇನ್ ಅಂತೇಳಿ ಏನು ಎಲ್ಲದಕ್ಕೂ ಶಾಣೆತನಪ್ಪ. ಇವ ಕಾರ್ ಗಾಡಿ ಬಂತು, ಸುಮ್ಮನೆ ಬಾಯ್ ಮಾಡ್ಬೇಡ. ಅವು ಎದಕ್ಕೆ ಬರಕತ್ತವ ಬಿಕ್ನಾಸಿವು? ಆ ಸಾಲದ ಕಿಕ್ಕಿನ ಬೇರೆ ಕರ್ಕೊಂಬರಕತ್ತವನ? ಬರ್ರಿ ಒಳಗೆ ಬರ್ರಿ, ಅನು ಒಂದಿಟ್ಟು ಪಾನ್ಕ ಮಾಡುವು, ಬರ್ರಿ ಕುಂದ್ರ ಬರ್ರಿ. ಆರಾಮದಿರಿ ಅಮ್ಮಾರ? ಏನು ಆರಾಮ, ಏನು ಮಗಳ ಜೀವನ ಹಿಂಗಾಗಿ ಕುಂತತಲ್ರಿ, ಇನ್ನೆಲ್ಲಿ ಆರಾಮ್ ತಂದಿರಿ? ಆರಾಮದಿರಿ ಅಮ್ಮಾರ? ನಮಗೂ ನಿಮಗೂ ಭೇಟಿನೇ ಆಗಿದ್ದಿಲ್ಲ. ಮನೆ ಹೋಗಿದ್ರಂತ ಫಂಕ್ಷನಿಗೆ, ನನ್ನ ಮಗಳು ಅಂದ್ಲ. ಹ್ಞೂ ರೀ ಹೋಗಿದ್ದೆ, ನಿಮ್ಮ ಮಗಳು ಅಲ್ಲೇ ಬಂದಿದ್ಲ. ನಿಮ್ಮ ಮನ್ಯಾಗ ಅವರು ದೊಡ್ಡ ಮಗಳು ಅವ್ರ ಗಂಡ ಎಲ್ಲರೂ ಬಂದಿದ್ರು. ನೀವೇ ಬರ್ಲಾರ್ದವ್ರು ನೋಡ್ರಿ, ಕೇಳಿದ್ರಲ್ಲ ಎಲ್ಲರೂ, ನಾನು ಕೇಳೀನಿ. ಮತ್ತು ನಿಮ್ಮ ಮನೆಯವ್ರು ಬಿಟ್ಟು ಬರೋಂಗಿಲ್ಲ ಅಂತ ಅಂದ್ಲು. ನಿಮ್ಮ ಮಗಳು ಅಂದ್ಬಿಟ್ಲೆ ಆಯ್ತು ತಗೋರ್ವ ಅಂತ ಸುಮ್ಮನಾದೆ. ಹ್ಞೂ ರೀ, ನಮ್ಮ ಮನೆಯವ್ರಿಗೆ ನಾ ಇರ್ಬೇಕು. ಈಗ ಇಲ್ಲಿನೂ ನನಗೆ ಒಲ್ಲೆಂದೆ ನಾ ಬರಾಕ ನಮ್ಮಣ್ಣ ಬಲವಂತ ಮಾಡಿ ಬಾ ಅಂತೇಳಿ ಕರ್ಕೊಂಡು ಬಂದ. ಮತ್ತೆ ಆರಾಮದಿರಲ್ರಿ ದೊಡ್ಡವರ? ದೊಡ್ಡಪ್ಪರ ಆರಾಮದಾರನ್ರಿ? ಆರಾಮದಾರ ನೋಡಪ್ಪ. ಅಯ್ಯೋ ದೇವ್ರಿ, ಪಾನಕ ಮಾಡು ಅಂತ ಹೇಳಿಬಿಟ್ರು, ನೋಡಿದ್ರೆ ಒಂದೇ ಒಂದು ಹಳಕ್ಕೆ ಸಕ್ರಿನೂ ಇಲ್ಲ. ಆರಾಮದಿರ ಎಲ್ಲಾರ? ಹ್ಞೂ ನಾನು ಆರಾಮದೇನಿ ನೋಡುವ, ನೀ ಆರಾಮದಿಯಲ್ಲವ? ಹ್ಞೂ ಆರಾಮದೇನಿ. ಅಂಕಲ್ ಆರಾಮದಾರಲ್ರಿ ಆಂಟಿ? ಆರಾಮದಾರವ, ಎಲ್ಲರೂ ಆರಾಮದಾರ. ಅಂದಂಗೆ ನೋಡ್ರಿ ಬಿಗ್ರ, ಈಗ ನಾ ಸುತ್ತಿ ಬಳಸಿ ಮಾತಾಡೋಕೆ ಏನು ಉಳಿದಿಲ್ರಿ. ನಾವು ಎದಕ್ಕೆ ಬಂದೇವಿ ಅಂತಂದ್ರೆ ಈಗ ಒಂದೇ, ಈಗ ನಿಮ್ಮ ಮಗಳು ಆಕಿನೂ ಜಗಳ ಮಾಡ್ಕೊಂಬಂದು ಇಲ್ಲಿ ಕುಂತ್ಬಿಟ್ಲೆ, ನನ್ನ ಮಗನೂ ಅವನು ಸ್ವಲ್ಪ ಕುಡಿಯೋದೊಂದು ಕಲ್ತ್ಬಿಟ್ಟಾನ. ಹಂಗಾಗಿ ಅವ ಅತ್ತಾಗ ಈ ಕಿತ್ತಾಗ ಆಗ್ಯಾಳ. ಈಗ ನೋಡ್ರಿ, ನಾವು ಮಾಡೇವೆ, ಅವರ ಮಾಡ್ಕೊಂಡಾರ, ಒಟ್ಟು ಮದುವೆ ಅಂತೂ ಆಗೈತ್ರಿ. ಹೌದಾ? ಅಂದಮೇಲೆ ಈಗ ಗಂಡ ಹೆಂಡತಿ ದೂರ ಇದ್ರೆ ಉಪಯೋಗ ಇಲ್ಲ. ಹೆಂಗಂತೀರಿ ನೀವೀಗ? ಅದಕ್ಕೆ ಹಂಗೆ ಸಮಾಧಾನ ಮಾಡಿ ಹುಡುಗಿನ ಕರ್ಕೊಂಡು ಹೋಗುನು ಬಂದ್ರೆ ಚಲೋ ಆತು. ಯಾಕಂದ್ರೆ ಈಗ ಈ ಜಗಳ ಮಾಡಿ ಬಿಡಕ್ಕೆ ಗಂಡ ಹೆಂಡತಿ ಸಂಬಂಧ ಒಂದಿನದ 2 ದಿನದ ಅಲ್ಲಿ ನೋಡ್ರಿ. ಈಗ ಕುಡ್ಕನ ಕೆಡಕನ ಎಂಥವನಾರ ಆಗಲಿ, ಗಂಡ ಅನ್ನೋದು ಹೆಚ್ಚು ನೋಡ್ರಿ. ಅದಕ್ಕೆ ಹಿಂಗೆ ಬಿಟ್ಕೊಟ್ಟು ಕುಂತ್ಬಿಟ್ರೆ ಬಿಟ್ಟೇ ಹೋಗ್ಬಿಡ್ತೈತಿ. ಅದಕ್ಕೆ ಆದಷ್ಟು ಹೆಣ್ಮಕ್ಳು ಆದವ್ರು ಸಂವರ್ಸ್ಕೊಂಡು ಒಂದು ಗಂಡನ ಬಿಗಿ ಒಳಗೆ ಇಟ್ಕೊಳಕ್ಕೆ ಪ್ರಯತ್ನ ಪಡ್ಬೇಕು. ಅವ್ನಿಗೆ ಇರುವಂಥ ಕೆಟ್ಟ ಚಟಗಳನ್ನ ತಿದ್ದಿ ಬುದ್ಧಿ ಹೇಳಿ ಒಳ್ಳೆ ದಾರಿಗೆ ತರಬೇಕು. ಈಗ ಅಪ್ಪ ಅವ್ವ ಮದುವೆ ಯಾಕೆ ಮಾಡ್ತಾರೆ ಹೇಳ್ರಿ? ಮದುವೆ ಆದ್ಮ್ಯಾಗಾರ ನಮ್ಮ ಮಗ ಸುಧಾರಿಸ್ತಾನ ಅನ್ನೋದು ಒಂದು ಇದಕ್ಕೆ ಅವರು ದೌಡ್ ಮದುವೆ ಮಾಡ್ತಾರೆ. ಯಾಕಂದ್ರೆ ತಂದೆ ತಾಯಿ ಮಾತು ಕೇಳೋದಲ್ರಿ ಈಗಿನ ಗಂಡು ಮಕ್ಳು, ಹೆಂಡತಿ ಮಾತು ದೌಡ್ ಕೇಳ್ತಾರೆ.